ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮಿಸ್ಟಿಕರಾಗೆ ಹೃದಯಪೂರ್ವಕ ಸ್ವಾಗತ. ಇಂದು ಸಾಯಿಬಾಬಾ ಅವರು ಏನು ಹೇಳ್ತಾ ಇದ್ದಾರೆ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ, ಅವರ ಸಂದೇಶವನ್ನು ಪಡ್ಕೊಳ್ಳೋದಕ್ಕೆ ನೀವು ಕೂಡ ಕಾಯ್ತಾ ಇದ್ದೀರಾ. ನಾನು ಕೂಡ ಕಾಯ್ತಾ ಇದ್ದೀನಿ. ಅವರ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಈ ವಾರ ಅಂದರೆ ಈ ಗುರುವಾರದಿಂದ ನೆಕ್ಸ್ಟ್ ಗುರುವಾರದವರೆಗೂ ಕೂಡ ಯಾವ ಒಂದು ಸಂದೇಶ ಇದು ನಿಮಗೆ ತಲುಪ್ತಾ ಇದೆ ಅನ್ನೋದನ್ನು ನೋಡೋಣ. ಈ ವಾರದಲ್ಲಿ ನಿಮಗೆ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು, ಯಾವ ಹೊಸ ಅವಕಾಶಗಳು ಬರ್ಬೋದು, ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು, ಸಾಯಿಬಾಬಾ ಅವರು ನಿಮಗೆ ಯಾವ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಈ ದಿನ ನೋಡೋಣ. ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ಸಾಯಿಬಾಬಾ ಅವರ ಪಾದದ ಹತ್ರ ಇಟ್ಟು ಒಂದು ಕ್ಷಣ ಕಾಲ ಕಣ್ಣನ್ನು ಮುಚ್ಚಿ ಅವರ ನಾಮ ಜಪವನ್ನು ಮಾಡಿ. ಈ ರೀಡಿಂಗ್ ನಿಮಗೆ ಸೇರಿದ್ದಾಗಿದ್ದರೆ ನಿಮ್ಮ ಹೃದಯದಲ್ಲಿ ಶಾಂತಿ, ಸ್ಪಷ್ಟತೆ ಮತ್ತು ದೈವಿಕ ಸೂಚನೆಗಳು ಖಂಡಿತವಾಗಿ ಬರುತ್ತೆ. ಹಾಗಾದರೆ ರೀಡಿಂಗ್ ಶುರು ಮಾಡೋಣ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ, 3 ಆಪ್ಷನಲ್ಲಿ. ಅದಕ್ಕಿಂತ ಮೊದಲು ಸಾಯಿಬಾಬಾ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ಒಂದು ಸಂದೇಶದ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ದೈವಿಕ ಸಂದೇಶಗಳು ಮತ್ತು ವಿಡಿಯೋಗಳು ನಿಮಗೆ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗಾಗಿ ಪರ್ಸ್ನಲ್ ರೀಡಿಂಗ್ ಬೇಕಾಗಿರುತ್ತೋ ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಅನ್ವಯಿಸದೆ ಹೋಗ್ಬೋದು. ಯಾರಿಗೆ ಅನ್ವಯಿಸುತ್ತೋ ಅವರು ಮಾತ್ರ ಈ ಒಂದು ರೀಡಿಂಗನ್ನು ತಗೊಳ್ಳಿ. ಯಾರಿಗೆಲ್ಲ ಅನ್ವಯಿಸೋದಿಲ್ವೋ ಅವರು ಇದನ್ನು ಮರೆತುಬಿಡಿ. ನೆನಪಿಡಿ, ಸಾಯಿಬಾಬಾ ಅವರು ಹೇಳೋದು ಒಂದೇ, ಶ್ರದ್ಧೆ ಮತ್ತು ಭಕ್ತಿ. ನೀವು ಪಡ್ತಿರೋ ಕಷ್ಟಕ್ಕೆ ಫಲ ಸಿಗುವ ಸಮಯ ಹತ್ತಿರದಲ್ಲೇ ಇರುತ್ತೆ. ಆದರೆ ಸಾಯಿಬಾಬಾ ಅವ್ರ ಮೇಲೆ ಖಂಡಿತ ನಂಬಿಕೆ ಇರಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನಿಮಗೆ ಅದರ ಒಂದು ಫಲ ಕೂಡ ಸಿಗುತ್ತೆ. ಸಾಯಿಬಾಬಾ ಅವರಲ್ಲಿ ಪೂರ್ತಿಯಾದ ಶ್ರದ್ಧೆ, ನಂಬಿಕೆಯನ್ನು ಇಟ್ಟು 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ವಾರ ಪೂರ್ತಿ ನಿಮಗೆ ಹೇಗಿದೆ ಅನ್ನೋದನ್ನು ನೋಡೋಣ. ಸ್ಕ್ರೀನಲ್ಲಿ ಕಾಣ್ತಿರುವಂಥ ಒಂದು ಬ್ರೇಸ್ಲೆಟ್ ಏನಿದೆ, ಇದು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಆಸ್ಟ್ರಾಲಜಿ ಸಂಬಂಧಪಟ್ಟಿರುವಂಥ ಒಂದು ಕ್ರಿಸ್ಟಲ್ಸು, ನ್ಯೂಮರಾಲಜಿಗೆ ಸಂಬಂಧಪಟ್ಟಿರುವಂಥ ಕ್ರಿಸ್ಟಲ್ಸು, ಆಕಾಶಿಕ್ ರೆಕಾರ್ಡಿಗೆ ಸಂಬಂಧಪಟ್ಟಿರುವಂಥ ಕ್ರಿಸ್ಟಲ್ಸ್ ಆಗಿರ್ಬೋದು, ನಮ್ಮ ದೇಹದಲ್ಲಿರೋ 7 ಚಕ್ರಗಳು ಏನಿದ್ದಾವೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 7 ಚಕ್ರಗಳು, ಅದಕ್ಕೆ ಸಂಬಂಧಪಟ್ಟಿರುವಂಥ ಕ್ರಿಸ್ಟಲ್ಗಳು ಮತ್ತು ನಿಮ್ಮ ರಕ್ಷಣೆಗಾಗಿ ಎಲ್ಲ ಕ್ರಿಸ್ಟಲ್ಗಳನ್ನು ಇದರಲ್ಲಿ ಹಾಕಿರ್ತೇವೆ. ಇದು ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಅಷ್ಟೇ ಅಲ್ಲದೆ ನಿಮಗೆ ಜೀವನದಲ್ಲಿ ಒಂದು ಸಕ್ಸಸ್, ಯಾರೆಲ್ಲ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸಿಂಗ್ ಆಗಿರಬೇಕು, ಸಂತೋಷವಾಗಿರಬೇಕು ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಕೊಂಡಿರ್ತೀರಾ, ಇಲ್ಲ ಅಂದರೆ ಕೆಲವರು ಒಂದು ಕೆರಿಯರಲ್ಲಿ ಅಂದರೆ ಜಾಬಲ್ಲಿ ಆಗಿರಬಹುದು, ಅವರ ಎಜುಕೇಷನಲ್ಲಿ ಆಗಿರ್ಬೋದು ಒಂದು ಸಕ್ಸಸ್ ಸಿಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಣಕಾಸಿನ ವಿಷಯದಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಇದರಲ್ಲಿ ಹಾಕಿರುವಂಥ ಕ್ರಿಸ್ಟಲ್ಸು ನಿಮಗೆ ಸಾಲ್ವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಏಳಿಗೆಗೆ ಬೇಕಾಗಿರುವ ಅಂದರೆ ಒಂದು ಸಕ್ಸಸ್ಸಿಗೆ ಬೇಕಾಗಿರುವಂಥ ಎನರ್ಜಿಯನ್ನು ಕೂಡ ನಿಮಗೆ ಈ ಕ್ರಿಸ್ಟಲ್ಸಿಂದ ಪಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಮ್ಮಲ್ಲಿ ಕ್ರಿಸ್ಟಲ್ ಹೀಲಿಂಗ್ ಸೆಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಯಾರಿಗೆಲ್ಲ ಅವಶ್ಯಕತೆ ಇದೆ, ಒಂದು ದೈಹಿಕವಾದ ಸಮಸ್ಯೆಗಳಿರ್ಬೋದು ಅಥವಾ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಿದ್ರು ಕೂಡ ಅವರು ಕ್ರಿಸ್ಟಲ್ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್, ಈ ರೀತಿ ಹೀಲಿಂಗ್ ಸೆಷನನ್ನು ನಮ್ಮ ಕಡೆಯಿಂದ ನೀವು ತೆಗೆದುಕೊಳ್ಬೋದು. ಯಾರಿಗೆಲ್ಲ ಬೇಕಾಗಿದೆ ಅವರು ನಮ್ಮನ್ನು ಸಂಪರ್ಕ ಮಾಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ವಾರ ನಿಮಗೆ ಬಂದಿರುವಂತಹ ಕಾರ್ಡು ಫೈತ್ ಕಾರ್ಡು ಅಂತ ಹೇಳಿದ್ರೆ ಸಾಯಿಬಾಬಾ ಅವರು ನಿಮಗೆ ನೇರವಾಗಿ ಒಂದು ಮಾತನ್ನು ಹೇಳ್ತಿದ್ದಾರೆ. ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಬೇಡ. ಬಾಬಾ ಹೇಳ್ತಾರೆ, ನಿಮ್ಮ ಕಣ್ಣಿಗೆ ದಾರಿ ಕಾಣದಿದ್ರೂ ಕೂಡ ನಿಮ್ಮ ಜೀವನದ ನೌಕೆ ಅನ್ನೋದು ಏನಿರುತ್ತೆ ಅದನ್ನು ನಡೆಸ್ತಾ ಇರಿ. ನೀವು ಪಡುತ್ತಿರುವ ಒಂದು ಪರಿಶ್ರಮಕ್ಕೆ ತಕ್ಕದಾದ ಒಂದು ಫಲ ಸಿಕ್ಕೇ ಸಿಗುತ್ತೆ. ಬೇಸರ ಮಾಡ್ಕೊಳ್ಬೇಡಿ, ನಿಧಾನ ಆಗ್ತಿದೆ ಅಂತ. ಸಸಿ ಯಾವಾಗ ಒಂದು ಪ್ಲಾಂಟ್ ನೆಡ್ತಿರಲ್ವ, ಅಂದರೆ ಯಾವಾಗ ಬೀಜ ಹಾಕ್ತೀವಿ ಅದು ದೊಡ್ಡದಾಗಿ ನಮಗೆ ಒಂದು ಹಣ್ಣನ್ನು ಕೊಡಬೇಕು, ನಮಗೆ ಒಂದು ಪ್ರತಿಫಲವನ್ನು ಕೊಡಬೇಕಂದ್ರೆ ಎಷ್ಟೊಂದು ಪೇಷನ್ಸಿಂದ ಕಾಯ್ತಿರ್ತೀರಲ್ವ,
ಅದೇ ರೀತಿ ನಾವು ಮಾಡಿರೋ ಒಂದು ಒಳ್ಳೆ ಕೆಲಸಗಳು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದುವರೆಗೂ ನಾವು ಕಾಯಬೇಕಾಗುತ್ತೆ ಅಷ್ಟೇ. ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಟೈಮ್ಗೆ ಖಂಡಿತ ನಮ್ಮನ್ನು ತಲುಪುತ್ತೆ. ಅನಿರೀಕ್ಷಿತವಾಗಿ ಸಹಾಯ ಆಗಬಹುದು. ಕೆಲವ್ರಿಗೆ ಮಾನಸಿಕ ಶಾಂತಿ ಸಿಗುತ್ತೆ. ಆ ರೀತಿ ಕೂಡ ಆಗುತ್ತೆ. ಮತ್ತು ಸಕಾಲಿಕ ಬದಲಾವಣೆ ಅಂತ ಹೇಳ್ತೀವಿ. ನಿಮ್ಮ ಜೀವನದಲ್ಲಿ ಆಗ್ತಿರೋ ಒಂದು ನಿಧಾನ ಏನಿದೆ ಎಲ್ಲದೂ ಕೂಡ ಒಳ್ಳೆಯದಕ್ಕೆ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ಒಳ್ಳೆಯದಕ್ಕೆ ಅಲ್ವಾ? ಅದನ್ನು ಮೊದಲು ಬಾಬಾರವರಲ್ಲಿ ನಂಬಿಕೆಯನ್ನು ಇಡಿ. ಅವರು ಖಂಡಿತ ನಿಮ್ಮನ್ನು ಕೈ ಬಿಡೋದಿಲ್ಲ. ಈ ಪ್ರಪಂಚದಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಹಣ. ಯಾಕೆಂದರೆ ನಾವು ನೆಮ್ಮದಿಯಾಗಿ ಸುರಕ್ಷಿತವಾಗಿ ಬದುಕಬೇಕಂದ್ರೆ ಹಣ ತುಂಬಾ ಅನಿವಾರ್ಯವಾಗಿದೆ. ನಾವು ಆರೋಗ್ಯವಾಗಿದ್ದರೂ ಕೂಡ ಒಂದಿನ ಹಾಸ್ಪಿಟ್ಲಿಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬರಬಹುದು. ಮಕ್ಕಳ ಶಿಕ್ಷಣಕ್ಕೆ ಆಗಿರ್ಬೋದು, ಮನೆ ಖರ್ಚಿಗೆ, ದಿನನಿತ್ಯದ ಅಗತ್ಯಗಳಿಗೆ ಪ್ರತಿಯೊಂದು ಹಂತದಲ್ಲೂ ನಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ. ಆದರೆ ಹಲವರಿಗೆ ಈಗ ಹಣದ ಸಮಸ್ಯೆ ಇರ್ಬೋದು, ಸಾಲದ ಒತ್ತಡ ಅಥವಾ ಮನಿ ಬ್ಲಾಕೇಜಸ್ ಕೂಡ ಇರುತ್ತೆ ಅವರ ಜೀವನದಲ್ಲಿ. ಈ ರೀತಿ ಒಂದು ಬ್ಲಾಕೇಜಸ್ನ ರಿಮೂವ್ ಮಾಡಬೇಕು, ಸಾಲದ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೇಕು, ಹಣಕಾಸಿನ ಪರಿಸ್ಥಿತಿಯನ್ನು ಸರಿ ಮಾಡ್ಕೋಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ ಅವರು ಈ ಒಂದು ಬ್ರೆಸ್ಲೆಟನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೊಸ ಹೊಸ ದಾರಿಗಳು ಕಾಣಿಸುತ್ತೆ. ಹೇಗೆಲ್ಲ ಒಂದು ಹಣವನ್ನು ಸಂಪಾದನೆ ಮಾಡಬೇಕು, ಹೇಗೆ ಈ ಒಂದು ಮನಿ ಬ್ಲಾಕೇಜಸ್ ಏನಿದೆ, ಮನಿ ಬ್ಲಾಕೇಜಸನ್ನು ಹೇಗೆ ರಿಮೂವ್ ಮಾಡ್ಕೋಬೋದು, ಅದನ್ನು ರಿಮೂವ್ ಮಾಡೋದಕ್ಕೆ ಕೂಡ ಈ ಒಂದು ಬ್ರೇಸ್ಲೆಟ್ ಎನರ್ಜಿ, ಒಂದು ಶಕ್ತಿ ಏನಿದೆ ಅದು ನಿಮಗೆ ಸಹಾಯವನ್ನು ಮಾಡುತ್ತೆ. ಇದಿಷ್ಟೇ ಅಲ್ಲದೆ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಯೂಸ್ ಮಾಡಬಹುದು. ಸಕ್ಸಸ್ ಸಿಗೋದಕ್ಕೆ, ಮಕ್ಕಳ ಎಜುಕೇಷನ್ಗೆ, ಒಂದು ರಕ್ಷಣೆಯನ್ನು ಪಡೀಲಿಕ್ಕೆ, ಅಂದರೆ ಈ ವಿಲಯಿಂದ ಆಗಿರಬಹುದು ಅಥವಾ ನೆಗೆಟಿವ್ ಎನರ್ಜಿಗಳಿಂದ ನಮಗೆ ರಕ್ಷಣೆಯನ್ನು ಪಡೆಯಲಿಕ್ಕೆ ಎಲ್ಲದಕ್ಕೂ ಕೂಡ ನಾವು ಕ್ರಿಸ್ಟಲ್ಸನ್ನು ಯೂಸ್ ಮಾಡಬಹುದು. ಎಸ್ಪೆಷಲಿ ಬಿಸ್ನೆಸ್ ಸಕ್ಸಸ್ಗೋಸ್ಕರ, ಹಣಕಾಸಿನ ಪರಿಸ್ಥಿತಿ ಸುಧಾರಿಸೋದಕ್ಕೋಸ್ಕರ, ರಿಲೇಷನ್ಶಿಪ್ ಅಂದರೆ ನಿಮ್ಮ ಒಂದು ಸಂಬಂಧಗಳು ಏನಿದೆ ಅದು ಮದುವೆ ಆಗಿರಬಹುದು, ಮದುವೆ ಆಗದೇ ಇರಬಹುದು, ಯಾರಿಗೆಲ್ಲ ಒಂದು ಸಂಬಂಧಗಳನ್ನು ಸರಿ ಮಾಡ್ಕೋಬೇಕು ಅಂತ ಇರುತ್ತೆ ಅವರು ಈ ಒಂದು ಕ್ರಿಸ್ಟಲನ್ನು ಯೂಸ್ ಮಾಡೋದ್ರಿಂದ ಖಂಡಿತ ಅವರ ಸಮಸ್ಯೆಗಳು ಎಲ್ಲ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಈ ಒಂದು ಕ್ರಿಸ್ಟಲ್ಸು ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. PCOD ಸಮಸ್ಯೆಗೆ, ತುಂಬ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ನಾವು ಕ್ರಿಸ್ಟಲನ್ನು ಯೂಸ್ ಮಾಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಸಾಯಿಬಾಬಾ ಅವರ ಸಂದೇಶ ಟ್ರಾನ್ಸ್ಫಾರ್ಮೇಷನ್. ಅಂದರೆ ನೀವು ಇಷ್ಟು ದಿನ ಪಟ್ಟಿರುವಂತಹ ಕಷ್ಟಗಳೇನಾಗಿದೆ, ಸಮಸ್ಯೆಗಳೇನಿದೆ, ನೋವು ಎಲ್ಲವೂ ಕೂಡ ಮುಗಿಯುತ್ತಾ ಬಂದಿದೆ. ಒಂದು ಹಳೆಯ ಒಂದು ಚಾಪ್ಟರ್ ಏನಿದೆ ಅದು ಕ್ಲೋಸ್ ಆಗ್ತಾ ಇದೆ. ಹೊಸದಾದ ಒಂದು ಚಾಪ್ಟರ್ ನಿಮ್ಮ ಜೀವನದಲ್ಲಿ ಶುರು ಆಗ್ತಾ ಇದೆ. ಬದಲಾವಣೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಯಾಕೆಂದರೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದೀರಾ, ಈಗ ತುಂಬ ಕಷ್ಟಪಟ್ಟು ಒಂದು ಹೊಸ ದಾರಿಲಿ ಹೋಗ್ತಾ ಇದ್ದೀರಾ ಅನ್ನೋದು ಈ ಒಂದು ಕಾಡಿನ, ಅಂದರೆ ಸಾಯಿಬಾಬಾ ಅವರ ಒಂದು ಆಶೀರ್ವಾದದಿಂದ ಈಗ ಇನ್ನೂ ಕೂಡ ಹೆಚ್ಚು ಸ್ಟ್ರಾಂಗ್ ಆಗ್ತೀರಾ, ಹೆಚ್ಚು ಕ್ಲಿಯರ್ ಆಗಿ ಮುಂದೆ ಹೋಗ್ತೀರಾ. ಯಾರು ತುಂಬ ಕಷ್ಟಪಟ್ಟಿರ್ತಾರಲ್ವ ಅವರು ತುಂಬಾ ಸುಖ ಪಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ದೇವರು ಕೂಡ ಉಳಿಪೆಟ್ಟನ್ನು ತಿಂದೇನೆ ದೇವರಾಗೋದು. ಅಷ್ಟು ಕಷ್ಟಪಟ್ಟು ಅವರು ದೇವರಾಗಿರ್ತಾರೆ. ಇನ್ನು ನಾವು ಮನುಷ್ಯರಲ್ವ, ನಾವು ಕೂಡ ಕಷ್ಟಪಟ್ಟರೆ ನಮಗೂ ಒಂದು ಸುಖ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಶಿಫ್ಟ್ ಆಗೋದು ಈಗ ಸಮಯ ಬಂದಿದೆ. ಹಳೆಯದನ್ನು ಬಿಟ್ಬಿಡಿ. ಇಷ್ಟೆಲ್ಲ ನೋವು ಪಟ್ಟಿದ್ದೀರಾ, ಪದೇ ಪದೇ ಅದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹೊಸದೇನಿದೆ ಅದು ಸಂತೋಷ ಆಗಿರಬಹುದು, ಯಾವೆಲ್ಲ ಒಂದು ಹೊಸ ಅವಕಾಶಗಳಿದೆ ಅದನ್ನು, ಬದಲಾವಣೆ ಏನಿದೆ ಅದನ್ನು ಸ್ವೀಕಾರ ಮಾಡಿ. ಸಾಯಿಬಾಬಾ ಅವರು ಖಂಡಿತ ನಿಮ್ಮ ಜೊತೆ ಇದ್ದಾರೆ. ಬಿಸ್ನೆಸ್ ಮಾಡುವಾಗ ನೋಡಿ, ಇಲ್ಲಿ ಕಾಣ್ತಿರುವಂಥ ಒಂದು ಪೈರೇಟ್ ಕಲ್ಲೇನಿದೆ ಮತ್ತು ಈಗ ಕಾಣ್ತಿರುವಂಥದ್ದು ಇದು ಬ್ಲಾಕ್ ಒಬ್ಸಿಡಿಯನ್ ಅಂತ ಹೇಳ್ತೀವಿ. ಇದನ್ನು ಇಡೋದ್ರಿಂದ ಯಾರು ಕೂಡ ನಿಮ್ಮ ಮೇಲೆ ಎಷ್ಟೇ ಕೆಟ್ಟ ಕಣ್ಣು ಹಾಕಿದ್ರು, ಯಾರೇ ಮಾಟ ಮಂತ್ರ ಮಾಡಿದ್ರು ಕೂಡ ಅದು ನಿಮಗೆ ತಾಗದೇ ಇರೋ ರೀತಿ ಈ ಒಂದು ಬ್ಲಾಕ್ ಒಬ್ಸಿಡಿಯನ್ ನಿಮ್ಮನ್ನು ಕಾಪಾಡುತ್ತೆ. ಮೊದಲು ತೋರಿಸಿದ್ದಂತಹ ಕಲ್ಲು ಪೈರೇಟ್ ಅಂತ ಹೇಳ್ತೀವಿ. ಪೈರೇಟ್ ಏನಂದರೆ ಜನರನ್ನು ನಿಮ್ಮ ಹತ್ರ ಆಕರ್ಷಣೆ ಮಾಡುತ್ತೆ. ಒಂದು ಹಣಕಾಸಿನ ಪರಿಸ್ಥಿತಿ ಸರಿ ಹೋಗೋದಕ್ಕೆ, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಕಾಣ್ತಿರೋ ಇಷ್ಟು ಒಂದು ಕಿಟ್ ಏನಿದೆ ಇದೆಲ್ಲದು ಕೂಡ ಕುಬೇರ ಸ್ಟೋನ್ ಅಂತ ಹೇಳ್ತೀವಿ. ಮೊದಲು ತೋರಿಸಿದ್ದು ಪೈರೇಟ್ ಅಂತ.
ಈ ಒಂದು ಔರಾ ಬೂಸ್ಟರ್ ಏನಿದೆ, ನಿಮ್ಮ ಮನೆಯಲ್ಲಿ ಒಂದು ರೇಡಿಯೇಷನ್ ಏನಿದೆ, ಅದು ಮೊಬೈಲಿಂದ ಆಗಿರುವಂಥದ್ದಾಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಎಲ್ಲದನ್ನು ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದು ಕೂಡ ಒಂದು ಹೀಲಿಂಗ್, ಅಂದರೆ ನಿಮ್ಮಲ್ಲಿ ಯಾವೆಲ್ಲ ಒಂದು ಬ್ಲಾಕೇಜಸ್ ಇದೆ, ಶಿಪ್ಗೆ ಸಂಬಂಧಪಟ್ಟಿರಬಹುದು, ಮನಿಗೆ ಸಂಬಂಧಪಟ್ಟಿರ್ಬೋದು, ಎಲ್ಲ ಒಂದು ಬ್ಲಾಕೇಜಸ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ, ಓವರಾಲ್ ಆಗಿ ಹೇಳೋದಾದರೆ ನಿಮ್ಮ ಮನೆಯ ಪರಿಸ್ಥಿತಿ ಆಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಪದೇ ಪದೇ ಲಾಸ್ ಆಗ್ತಿದೆ, ಏನು ಮಾಡಿದ್ರೂ ಕೈಯಲ್ಲಿ ಹಣನೇ ನಿಲ್ತಿಲ್ಲ, ಎಷ್ಟು ಕಷ್ಟಪಟ್ಟರೂ ಅದು ₹10 ಬಂದರೆ ₹100 ಖರ್ಚಾಗ್ತಿರುತ್ತೆ. ಈ ರೀತಿ ತುಂಬ ಸಮಸ್ಯೆಗಳನ್ನು ಯಾರು ನೋಡ್ತಿದ್ದೀರಾ ಅವರಿಗೆ ಇದು ಖಂಡಿತ ಒಂದು ತುಂಬಾ ಉಪಯೋಗವಾಗುವಂಥ ಒಂದು ಕಿಟ್ ಅಂತ ಹೇಳ್ಬೋದು. ಇಷ್ಟನ್ನು ತಗೊಂಡು ನೀವು ಬಿಸ್ನೆಸ್ ಟೇಬಲ್ ಮೇಲೆ ಇಟ್ಕೋಬೋದು, ಅಥವಾ ಆಫೀಸ್ ಟೇಬಲ್ ಮೇಲೆ ಇಟ್ಕೋಬೋದು, ಇಲ್ಲಾಂದರೆ ಮನೇಲಿ ದೇವ್ರ ಮನೇಲಿಟ್ಟು ನೀವು ಪೂಜೆಯನ್ನು ಕೂಡ ಮಾಡ್ಬೋದು. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಒಂದು ಇಟ್ಟು ಅದನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿ, ಒಂದು ವಾರದಲ್ಲೇ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಮನೇಲಿರೋ ಎಷ್ಟು ಕೆಟ್ಟ ಶಕ್ತಿಯನ್ನು ಇದು ಎಲ್ಲನೂ ತೆಗೆದು ಹಾಕುತ್ತೆ. ನಿಮ್ಮ ಜೀವನದಲ್ಲಿರೋ ಅಷ್ಟು ಬ್ಲಾಕೇಜಸನ್ನು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಅದೇನೇ ಒಂದು ರಿಮೂವ್ ಮಾಡ್ತಾ ಹೋಗುತ್ತೆ. ಇಷ್ಟೆಲ್ಲ ಒಂದು ಅನುಕೂಲ ಇರೋ ಈ ಒಂದು ಕಿಟ್ಟನ್ನು ಖಂಡಿತ ತಗೊಳ್ಳೋದನ್ನು ಮರಿಬೇಡಿ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ದ ಹೆಲ್ಪರ್ ಕಾರ್ಡ್ ಬಂದಿದೆ. ನೀವು ಎದುರಿಸ್ತಾ ಇರೋ ಒಂದು ಸಮಸ್ಯೆಗಳು, ಕಷ್ಟಗಳು ಎಲ್ಲದಕ್ಕೂ ಪರಿಹಾರ ಸಹಾಯದ ಮೂಲಕನೇ ಬರಬೇಕು ಅಲ್ವಾ. ನಾವು ಕಷ್ಟಪಡ್ತಿದ್ರೆ ಯಾರಾದರೂ ಬಂದು ಸಹಾಯ ಮಾಡಿದಾಗ ಮಾತ್ರ ಅಲ್ವಾ ನಮಗೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ಆ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಯಾರೂ ಅಲ್ಲ, ನಿಮ್ಮ ಸ್ನೇಹಿತ, ಕುಟುಂಬದವರು ಅಥವಾ ಬೇರೆ ಯಾರೂ ಅಲ್ಲ. ಅವರ ಮೂಲಕ ನಿಮಗೆ ಒಂದು ದೈವಿಕ ಶಕ್ತಿ ಅಂದರೆ ಸಾಯಿಬಾಬಾ ಅವರು ಬಂದು ನಿಮಗೆ ಒಂದು ಹೆಲ್ಪನ್ನು ಖಂಡಿತ ಮಾಡ್ತಾರೆ. ನಿಮಗೆ ಯಾರದಾದ್ರೂ ಸಹಾಯ ಬೇಕಿದ್ದರೆ ಖಂಡಿತವಾಗಿ ಕೇಳಿ, ಮುಜುಗರ ಪಟ್ಕೊಳ್ಬೇಡಿ. ಅವರ ಬಾಯಿಂದ ನಿಮಗೆ ಒಂದು ಮಾರ್ಗದರ್ಶನವನ್ನು, ಅವರ ಕೈಯಿಂದ ನಿಮಗೆ ಸಹಾಯ ಹಸ್ತವನ್ನು ಸಾಯಿಬಾಬಾ ಅವರು ಖಂಡಿತ ಕೊಡಿಸ್ತಾರೆ. ನೀವು ಸಹಾಯ ಸ್ವೀಕರಿಸಿದಾಗ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಸುಲಭವಾಗ್ತಾ ಹೋಗುತ್ತೆ. ಹೊಸ ದಾರಿಗಳು ನಿಮಗಾಗಿ ಕಾಯ್ತಾ ಇದೆ. ನಂಬಿಕೆ ಇಡಿ, ಸಹಾಯ ನಿಮ್ಮ ಕಡೆ ಬರ್ತಿದೆ. ಮತ್ತು ನೀವು ಕೂಡ ಯಾರಿಗೆ ಸಹಾಯ ಬೇಕಾಗಿರುತ್ತೋ ಅವರಿಗೆ ಸಹಾಯ ಮಾಡೋದನ್ನು ಮರಿಬೇಡಿ. ಪ್ರತಿ ಗುರುವಾರ ಸಾಯಿಬಾಬಾ ಅವರ ಮುಂದೆ ಒಂದು ದೀಪ ಹಚ್ಚಿ ನನಗೆ ಸರಿಯಾದ ಮಾರ್ಗದರ್ಶನ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ. ಈ ದಿನದ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಅದು ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನೋದಕ್ಕೆ ಒಂದು ಸಂಕೇತ ಆಗಿರುತ್ತೆ. ಈ ರೀಡಿಂಗ್ ನಿಮ್ಮ ಜೊತೆ ರೆಸೊನೇಟ್ ಆಯಿತು ಅಂದರೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಸಂದೇಶವನ್ನು ನಿಮಗೆ ಬೇಕಾದವ್ರ ಜೊತೆ ಶೇರ್ ಮಾಡಿ. ನಂಬಿಕೆ ಇಡಿ, ಧೈರ್ಯವಾಗಿ ಮುಂದೆ ಸಾಗ್ರಿ. ಸಾಯಿಬಾಬಾ ಅವರ ಕೃಪೆ ನಿಮ್ಮ ಜೊತೆ ಸದಾ ಇರುತ್ತೆ. ಮತ್ತೊಂದು ದಿವ್ಯ ಸಂದೇಶದ ಜೊತೆ ಮತ್ತೆ ಭೇಟಿಯಾಗೋಣ. ಆವರೆಗೂ ಓಂ ಸಾಯಿರಾಮ್. ಶುಭೋದಯ, ಶುಭ ದಿನ.